ಸ್ನೇಹಿತರೆ, ಸರ್ವಜ್ಞ ಜಗದ ಎಲ್ಲ ವಿಚಾರಗಳನ್ನು ತನ್ನ ವಚನಗಳಲ್ಲಿ, ತ್ರಿಪದಿಗಳಲ್ಲಿ ಸ್ಪಷ್ಟವಾಗಿ ಹೇಳಿ ಸತ್ಯವನ್ನು ಹೊರಹಾಕಿದ್ದಾರೆ. ನೋಡಿ, ಒಂದೊಂದು ತ್ರಿಪದಿಯೂ ಕೂಡ ಒಂದೊಂದು ಅರ್ಥವನ್ನು ಸ್ಪಷ್ಟಗೊಳಿಸುತ್ತೆ. ಗುರುವಿಲ್ಲದ ಮಠವು, ಹಿರಿಯರಿಲ್ಲದ ಮನೆಯು. ಗುರು ಇಲ್ಲದ ಮಠವು, ಹಿರಿಯರಿಲ್ಲದ ಮನೆಯು, ಅರಸಿ ಇಲ್ಲದ ಊರು. ಇವು ಮೂರು ನುಲಿಬೆಂದ ಪೊರಸಿನಂತಿಕ್ಕೂ ಸರ್ವಜ್ಞ. ಇದು ನುಲಿಬೆಂದ ಪೊರಸಿನಂತಿಕ್ಕೂ, ಇದು ಸ್ಪಷ್ಟವಾಗಿ ನನಗೆ ಅರ್ಥ ಆಗಿಲ್ಲ, ನಿಮಗೇನಾದರೂ ಆಗಿರಬಹುದು. ಗುರುವಿಲ್ಲದ ಮಠ, ಮಠಕ್ಕೆ ಮಾನ್ಯತೆ, ಗೌರವ, ಭಕ್ತಿ ಎಲ್ಲ ಸಲ್ಲೋದು ಗುರು ಮಠದಲ್ಲಿದ್ದಾಗ. ಗುರು ಇಲ್ಲದೇ ಇದ್ದರೆ ಆ ಮಠಕ್ಕೆ ಯಾವುದೇ ಅಸ್ತಿತ್ವ ಇಲ್ಲ, ಬೆಲೆ ಇಲ್ಲ, ಎಲ್ಲರೂ ಒಪ್ಕೊಳ್ಳುವಂಥದ್ದೇ. ಹಿರಿಯರಿಲ್ಲದ ಮನೆ, ಮನೆಯಲ್ಲಿ ಒಬ್ಬರು ಹಿರಿಯರಿಲ್ಲದೆ ಇದ್ದರೆ, ಹೇಳಲಿಕ್ಕೆ ಕೇಳಲಿಕ್ಕೆ ಹಿರಿಯರಿಲ್ಲದೆ ಇದ್ದರೆ ಆ ಮನೆ ಏನಾಗುತ್ತೆ ಎಂಬುದನ್ನು ಎಲ್ಲರೂ ನೋಡಿದ್ದಾರೆ, ಕೇಳಿದ್ದಾರೆ, ಅನುಭವವೂ ಕೆಲವರಿಗೆ ಆಗಿರಬಹುದು. ಅರಸಿ ಇಲ್ಲದ ಊರು. ಅರಸಿ ಅಂತ ಹೇಳಿದ್ರೆ ಆ ಊರಿನ ಒಡತಿ ಅಥವಾ ಒಡೆಯ, ಈ ಎರಡೂ ಅರ್ಥ ಕೊಡಬಹುದು. ಈ ಮೂರು ನುಲಿಬೆಂದ ಹೊರಸಿನಂತಿಕ್ಕೂ ಸರ್ವಜ್ಞ. ಅದಕ್ಕೆ ನುಲಿಬೆಂದ ಹೊರಸಿನಂತಿಕ್ಕೂ ಸರ್ವಜ್ಞ, ಅದು ಏನು ಅರ್ಥ ಕೊಡುತ್ತೋ ನನಗಂತೂ ಸ್ಪಷ್ಟವಾಗ್ತಾ ಇಲ್ಲ. ನಿಮಗೇನಾದರೂ ಅನಿಸಿದ್ರೆ ಓಕೆ. ಇನ್ನು ಎರಡನೇದು, ಪುಷ್ಪವಿಲ್ಲದ ತೋಟ. ಪುಷ್ಪವಿಲ್ಲದ ತೋಟ, ತುಪ್ಪವಿಲ್ಲದ ಊಟ. ಪುಷ್ಪವಿಲ್ಲದ ತೋಟ, ತುಪ್ಪವಿಲ್ಲದ ಊಟ, ಒಪ್ಪವಿಲ್ಲದಳ ನಗೆ ನುಡಿ. ಇವು ಮೂರು ಸಪ್ಪನೇ ಕಾಣ ಸರ್ವಜ್ಞ. ಹೌದು, ಪುಷ್ಪವಿಲ್ಲದ ತೋಟ. ಪುಷ್ಪ ಅಂತ ಹೇಳಿದ್ರೆ ಗೊತ್ತಿದೆ ಎಲ್ಲರಿಗೂ ಸಹ. ಹೂವಿಲ್ಲದ ತೋಟ, ತುಪ್ಪವಿಲ್ಲದ ಊಟ. ಊಟಕ್ಕೆ ತುಪ್ಪ ಎಷ್ಟು ಚೆನ್ನವೋ ತೋಟಕ್ಕೆ ಪುಷ್ಪ ಅಷ್ಟೇ ಶೋಭೆ. ಒಪ್ಪವಿಲ್ಲದವಳ ನಗೆ ನುಡಿ, ಅಂದರೆ ಒಪ್ಪಿಗೆ ಆಗದವಳ ನಗೆಯ ನುಡಿ. ಇವು ಮೂರು ಸಪ್ಪೆ. ಸಪ್ಪೆ ಅನ್ನೋ ಅರ್ಥ ಕೊಡುತ್ತೆ ಇದು ಅಂತ ಅನಿಸುತ್ತೆ. ನಿಮಗೇನು ಅನಿಸುತ್ತೆ ಯೋಚನೆ ಮಾಡಿ. ಆಮೇಲೆ ಇದು ಬಿಡಿ, ಮತ್ತೆ ಹಾಸಿಲ್ಲದ ನಿದ್ರೆ, ಪೂಸಿಲ್ಲದ ಮೀಹ, ಆಸೆಯಿಲ್ಲದವನ ಮನೆವಾರ್ತೆ, ಮೋಟ ಕೈ ಬೀಸಿದಂತಕ್ಕೂ ಸರ್ವಜ್ಞ. ಹಾಸಿಗೆ ಇಲ್ಲದೆ ಇದ್ದರೆ ಅದರ ಸುಖ, ನಿದ್ರೆ ಸುಖ ಇಲ್ವೇನೋ ಅಂತ ಅನಿಸುತ್ತೆ. ಕೆಲವರಿಗೆ ಹಾಸಿಗೆ ಇದ್ದರೆ ಸುಖವಾದ ನಿದ್ರೆ, ಕೆಲವರಿಗೆ ಹಾಸಿಗೆ ಇಲ್ಲದೆ ಇದ್ದರೂ ಕೂಡ ಸುಖವಾದ ನಿದ್ರೆ. ನಿದ್ದೆ ಬರೋರಿಗೆ ಹೇಗಾದರೂ ಬಂದೇ ಬರುತ್ತೆ, ಹಾಸಿಗೆ ಇದ್ದರೂ ಬರುತ್ತೆ, ಇಲ್ಲದೇ ಇದ್ದರೂ ಬರುತ್ತೆ. ಪೂಸೆ ಇಲ್ಲದ ಮೀಹ. ಮೀಹ ಅಂದರೆ ಮೇಯೋದು ಅನಿಸುತ್ತೆ ಅದು. ಆಸೆ ಇಲ್ಲದವನ ಮನ, ಆಶಾವಾದಿಯಾಗದ ವ್ಯಕ್ತಿಯ ಮನವಾರ್ತೆ, ಅಂದರೆ ಅವನ ಮನೆ ನಡೆಸುವಂಥವನು ಇರಬಹುದು. ಮೋಟ ಕೈ ಬೀಸಿದಂತಕ್ಕೂ. ಮೋಟ ಕೈನಲ್ಲಿ ಬೀಸೋದು ಅಂದರೆ ಹೊಡಿಯೋಕ್ಕೆ ಬರ್ತಾರಲ್ಲ ಅಥವಾ ಬೀಸಕ್ಕೆ ಬರ್ತಾರಲ್ಲ, ಅದರ ಅರ್ಥ ಕೊಡ್ಬೋದು ಅದು. ನೋಡಿ, ಇದು ಬಹಳ ಇಂಪಾರ್ಟೆಂಟ್. ನೋಡಿ, ಇದೆಯಲ್ಲ, ದಂತ ಪಂಕ್ತಿಯೊಳಗೆ ಎಂತಿಕ್ಕು ನಾಲಿಗೆಯು. ದಂತ ಪಂಕ್ತಿಯೊಳಗೆ ಎಂತಿಕ್ಕು ನಾಲಿಗೆಯು, ಸಂತತ ಕಳರ ಒಡನಿರ್ದು ಬಾಳುವುದಂತೆ ಕಂಡಯ್ಯ ಸರ್ವಜ್ಞ. ಇದು ನನಗೆ ಬಹಳ ವರ್ಷಗಳಿಂದ ಕಾಡಿದಂತಹ ತ್ರಿಪದಿ. ನಮ್ಮ ನಾಲಿಗೆ ಹೇಗೆ ದಂತ ಪಂಕ್ತಿಯ ಮಧ್ಯೆ, ಅದು ಹರಿತವಾದಂತಹ ದಂತಪಂಕ್ತಿ, ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ನಾಲಿಗೆ ಕತ್ತರಿಸ್ಬಿಡುತ್ತೆ. ಅಷ್ಟು ಹರಿತವಾದ ದಂತಪಂಕ್ತಿಯೊಳಗೆ ನಾಲಿಗೆ ಹೇಗಿರುತ್ತೋ, ನಮ್ಮ ಸುತ್ತಮುತ್ತಲೂ ಇರುವಂಥವರು ಒಳ್ಳೆಯವರು ಇರ್ಬೋದು, ಕೆಟ್ಟವರು ಇರಬಹುದು, ಧೂರ್ತರೂ ಇರಬಹುದು. ಅವರ ನಡುವೆ ನಾವು ನಾಲಿಗೆ ರೀತಿಯಲ್ಲಿ ಚುರುಕಾಗಿ ಬದುಕಬೇಕು ಎಂಬಂತಹ ಸಂದೇಶವನ್ನು ಸರ್ವಜ್ಞ ಹೇಳಿದ್ದಾರೆ. ಅಂದರೆ ದಂತಪಂಕ್ತಿಯೊಳಗೆ ಇರುವಂತಹ ನಾಲಿಗೆಯಂತೆ ಸಂತತ ಕಳರ ಒಡನಿರ್ದು ಬಾಳುವುದಂತೆ ಕಂಡಯ್ಯ ಸರ್ವಜ್ಞ. ನಿಜವಾಗಿಯೂ ತುಂಬ ಒಳ್ಳೆಯ ಅರ್ಥವನ್ನು ನೀಡುವಂಥದ್ದು. ಬಹಳಷ್ಟು ಜನಕ್ಕೆ ಅಪ್ಲೈ ಆಗುತ್ತೆ ಇದು. ನಿದ್ರೆಗೆ ರೂಹಿಲ್ಲ, ವಿದ್ಯೆಗೆ ಬೆಲೆಯಿಲ್ಲ, ಛಿದ್ರಿಸುವವಗೆ ಗತಿ ಇಲ್ಲ.
ಛಿದ್ರಿಸುವವಗೆ ಗತಿಯಿಲ್ಲ, ಮರಣಕ್ಕೆ ಮದ್ದುಗಳಿಲ್ಲ ಸರ್ವಜ್ಞ. ಎಂಥ ಅರ್ಥ ಅಲ್ವಾ? ನಿದ್ರೆಗೆ ರೂಪ ಅನ್ನೋದಿಲ್ಲ, ವಿದ್ಯೆಗೆ ಬೆಲೆ ಇಲ್ಲ. ವಿದ್ಯೆಗೆ ಬೆಲೆ ಇಲ್ಲ ಅಂತ ಯಾಕೆ ಹೇಳಿದ್ದಾರೆ ಅದು ನನಗೆ ಅರ್ಥ ಆಗಲಿಲ್ಲ. ನಿಮಗೇನಾದರೂ ಅರ್ಥ ಆಗ್ಬಹುದೇನೋ ನೋಡಿ. ಛಿದ್ರಿಸುವವಗೆ ಗತಿ ಇಲ್ಲ. ಛಿದ್ರಿಸುವವನು ಅಂತ ಹೇಳಿದ್ರೆ ಎಲ್ಲರನ್ನ ಬೇರ್ಪಡಿಸುವವನು ಅಥವಾ ತಂದಿಟ್ಟು ತಮಾಷೆ ನೋಡುವಂಥವನು ಅಂಥ ಅರ್ಥ ಕೊಡ್ಬೋದು. ಮರಣಕ್ಕೆ ಮದ್ದು ಇಲ್ಲ ಅಂದರೆ ಸಾವಿಗೆ ಏನಾದರೂ ಮದ್ದು ಇರಲಿಕ್ಕೆ ಸಾಧ್ಯನಾ? ಯಾವ ಕಾಲದಲ್ಲೂ ಕೂಡ ಸಾವಿಗೆ ಮದ್ದು ಇಲ್ಲವೇ ಇಲ್ಲ.